ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಮಂಚು ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಏನಪ್ಪಾ ಅಂದ್ರೆ, ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ Q&A ನ ಹಾಕಿದ್ದೆ. ಸ್ವಲ್ಪ ಜನ ಸ್ವಲ್ಪ ಕ್ವಶನ್ಸ್ ಕೇಳಿದ್ದೀರಾ, ನಾನು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಕ್ವಶನ್, ನೀವು ಎಲ್ಲಿರೋದು ಅಕ್ಕ? ನಾನಿರೋದು ಇರಿಸವೆಲೆ, ಮೀನ್ಸ್ ಹಾಸನ ಡಿಸ್ಟಿಕ್, ಚನ್ನಪಟ್ಟಣ ತಾಲೂಕ್, ಇರಿಸವೆಲೆ. ಅಕ್ಕ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬಾ ಜನಕ್ಕೆ ಗೊತ್ತು. ನಂದು ಲವ್ ಮ್ಯಾರೇಜ್, 100% ಲವ್ ಮ್ಯಾರೇಜ್, ಇದು ಅರೇಂಜ್ ಮ್ಯಾರೇಜ್ ಅಲ್ಲ. ನನ್ನ ಲವ್ ಸ್ಟೋರಿ ವಿಡಿಯೋನ ನಾನು ಆದಷ್ಟು ಬೇಗ ಮಾಡ್ತೀನಿ. ನಮ್ಮ ಮನೆಯವ್ರನ್ನ ಅಂದ್ರೆ ನಮ್ಮ ಮನೆಯವ್ರಿಗೆ ಕ್ಯಾಮ್ರಾ ಶೈ, ಅವರು ಕ್ಯಾಮ್ರಾದಲ್ಲೆಲ್ಲ ಕಾಣಿಸ್ಕೊಳಕ್ ಇಷ್ಟಪಡಲ್ಲ. ಆದ್ರೂ ನಾನು ಮಾಡೇ ಮಾಡ್ತೀನಿ. ಅಕ್ಕ, ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಗೈತೆ ಅಂತ ಕೇಳ್ತಾ ಇದೀರಾ. ನನಗೆ ಮದ್ವೆ ಆಗಿ ಅಲ್ಲೇ 2.5 ವರ್ಷ ಆಯ್ತು. ನಿಮ್ ಪಾಪುಗೆ ಏಜ್ ಎಷ್ಟು ಅಂತ? ಅವನಿಗೆ 1.5 ವರ್ಷ. ಅವನ ಹೆಸರು ವಿಕ್ರಾಂತ್ ಅಂತ. ಅಕ್ಕ, ನೀವು ಆರಾಮಾಗಿ ಇರ್ಬೋದಿತ್ತಲ್ಲ ಮನೇಲೆ, ಯಾಕೆ ಬಟ್ಟೆ ಅಂಗಡಿ ಮಾಡಿದ್ರಿ? ನಾನು ಆರಾಮಾಗಿ ಇರ್ಬೋದಾಗಿತ್ತು ಮನೇಲಿ, ಬಟ್ ಮನೇಲಿ ಕೂತ್ರೆ ಏನು ಸಿಗಲ್ಲ ಆಯ್ತಾ. ಅಟ್ಲೀಸ್ಟ್ ನಾವೇನಾದ್ರೂ ಒಂದು ಬಿಸ್ನೆಸ್ ಅಂತ ಮಾಡಿದ್ರೆ ನಮ್ ಖರ್ಚಿಗಾದ್ರೂ ನಮ್ ಇದಕ್ಕಾದ್ರೂ ನಮ್ಗೆ ಅಂದ್ರೆ ಸೇವಿಂಗ್ಸ್ ಆಗುತ್ತೆ. ಈಗ ಎಲ್ಲದಕ್ಕೂ ಒಬ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ಅಲ್ವಾ. ಅವರು ಮಾಡೋಷ್ಟು ಮಾಡ್ತಾರೆ, ಬಟ್ ಮನೇಲಿ ಕೂತ್ರೆ ಏನು ಬೆನಿಫಿಟ್ ಇಲ್ಲ. ಸುಮ್ಮನೆ ಉಣ್ಣೋದು, ಮನೆ ಕಳೋದು, ತಿನ್ನೋದು ಇದೇ ಆಗುತ್ತೆ. ಸೊ ನಾನು ಡಿಸೈಡ್ ಮಾಡಿ ಬಟ್ಟೆ ಅಂಗಡಿ ಮಾಡಿದ್ದು. ಯಾರ್ದೇ ಆದಂತಹ ಬಲವಂತ ಅಲ್ಲ, ನಾನೇ ಬೇಕು ಅಂತ ಹಠ ಮಾಡಿ ಬಟ್ಟೆ ಅಂಗಡಿ ಮಾಡಿದ್ದು. ಸಿಸ್, ನೀವು ನಿಮ್ ಗಂಡನ ಮನೇಲಿದ್ದೀರಾ ಅಮ್ಮನ ಮನೇಲಿದ್ದೀರಾ ಅಂತ ಕಳ್ಸಿದೀರಾ. ನಾನು ನಮ್ಮ ಅಮ್ಮಾರ ಮನೇಲೇ ಇರೋದು. ಅಲ್ಲಿಗೂ ಹೋಗ್ತೀನಿ, ಏನಾದ್ರು ಹಬ್ಬ ಅದು ಇದು ಇದ್ದಾಗ ಹೋಗ್ತೀನಿ ಬರ್ತೀನಿ. ನಾನು ಇರೋದೇ ಪ್ರಾಪರ್ ಆಗಿ ನಮ್ಮ ಅಮ್ಮನ ಮನೇಲೆ. ಸಿಸ್, ಎಷ್ಟು ವರ್ಷದಿಂದ ನೀವು ಲವ್ ಮಾಡಿ ಮದ್ವೆ ಆಗಿರೋದು ಅಂತ ಕಳ್ಸಿದೀರಾ. ಆಲ್ಮೋಸ್ಟ್ ನಾವು 4.5 ವರ್ಷ ಲವ್ ಮಾಡಿದ್ದು, ಆಮೇಲೆ ಮದ್ವೆ ಆಗಿದ್ದು. ಮೀನ್ಸ್ ಗೊತ್ತಾಗಲೇ ನಾವು 7.5 ವರ್ಷ ಆಯ್ತು. ಲವ್ ಮಾಡಿ 5 ವರ್ಷ ಅಂದ್ರೂ ಮದ್ವೆ ಆಗಿ ಅಲ್ಲೇ 2.5 ವರ್ಷ ಆಯ್ತು. ನಿಮ್ಗೆ ಹೇಗೆ ಪರಿಚಯ ಆಗಿದ್ದು ಅಣ್ಣ ಅಂತ ಕಳ್ಸಿದೀರಾ. ನಾನು ಲವ್ ಸ್ಟೋರಿ ವಿಡಿಯೋದಲ್ಲಿ ಎಲ್ಲದನ್ನು ಹೇಳ್ತೀನಿ ನಿಮಗೆ. ಆಮೇಲೆ ಸುಮಾರು ಜನ ಕೇಳಿದೀರಾ ನೀವೇನ್ ಓದಿದೀರಾ ಅಂತ. ನಂದು BSc ಸೆಕೆಂಡ್ ಇಯರ್ ಆಗಿದೆ ಅಷ್ಟೇ. ಸೆಕೆಂಡ್ ಇಯರ್ಗೂ ನಾನು ಕರೆಕ್ಟಾಗಿ ಹೋಗ್ಲಿಲ್ಲ. BSc ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ಗೆ ಹೋದೆ. ಆಮೇಲೆ ಸ್ವಲ್ಪ ನಮ್ದು ಲವ್ದು ಏನೇನೋ ಮ್ಯಾಟ್ರ್ ಆಯ್ತು, ಅದ್ರಿಂದ ನಾನು ಕಾಲೇಜ್ಗೆ ಹೋಗ್ಲಿಲ್ಲ. ನಿಮ್ಮ ಮನೇಲಿ ನಿಮ್ ಮದ್ವೆ ಆದ್ಮೇಲೆ ಹೇಗ್ ಒಪ್ಕೊಂಡ್ರು ಅಂತ ಕೇಳಿದೀರಾ. ನಮ್ಮ ಮನೇಲಿ ನಾನು ನಮ್ಮ ಮನೆಗೆ ಗೊತ್ತಾಗಿ 1 ವರ್ಷ 8 ತಿಂಗಳು ಮನೇಲೇ ಇದ್ದು, ಆಮೇಲೆ ಮದ್ವೆ ಆಗಿದ್ದು ನಾವು. ನಮ್ಮ ಮನೇಲಿ ಏನ್ ಸಡನ್ ಆಗಿ ಒಪ್ಲಿಲ್ಲ. ನಾವು ಮದ್ವೆ ಆಗಿ 15 ದಿನಕ್ಕೆ ಒಪ್ಕೊಂಡು ಎಕ್ಸೆಪ್ಟ್ ಮಾಡಿದ್ರು. ಸಿಸ್, ನಿಮ್ದು ಯಾವ ಊರು ಅಂತ ಕಳ್ಸಿದೀರಾ. ನಮ್ದು ಹಿರಿಸೇವೆ ಹತ್ರ ಒಂದು ಹಳ್ಳಿ. ಅಣ್ಣನು ನೀವು ಜಗಳನೇ ಆಡಲ್ವಾ ಅಂತ ಕಳ್ಸಿದೀರಾ. ಈ ಕ್ವಶನ್ ಸುಮಾರು ಜನ ಕೇಳಿದೀರಾ. ನಾವು ಡೈಲಿ ಜಗಳ ಆಡ್ತೀವಿ. ಟು ಬಿ ಫ್ರಾಂಕ್, ನಾವು ಡೈಲಿ ಜಗಳ ಆಡ್ತೀವಿ, ಬಟ್ ನಾವ್ ಅದನ್ನ ಕಂಟಿನ್ಯೂ ಮಾಡಲ್ಲ. ಮತ್ತೆ ಆ ಜಗಳ ಯಾವ ತರ ಇರುತ್ತೆ ಅಂದ್ರೆ, ಸಿಲಿ ವಿಷಯಕ್ಕಿರುತ್ತೆ. ನೀನ್ ಕರೀಲಿಲ್ಲ, ನೀನ್ ಫೋನ್ ಮಾಡ್ಲಿಲ್ಲ, ನೀನ್ ಅದ್ ಮಾಡ್ಲಿಲ್ಲ, ಈ ತರ ವಿಷಯಕ್ಕೆ ಜಗಳ ಇರುತ್ತೆ. ಮತ್ತೆ ಬೇರೆ ಬೇರೆ ವಿಷಯಕ್ಕೆ, ನಮ್ ವಿಷಯಕ್ಕೆ ನಾವ್ ಯಾವತ್ತೂ ಜಗಳ ಆಡಲ್ಲ, ಬೇರೆ ವಿಷಯಕ್ಕೆ ನಾವು ಜಗಳ ಆಡೋದು. ಬಟ್ ಇನ್ಮೇಲೆ ಆತರ ಜಗಳ ಆಡಲ್ಲ. ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ, ಸೊ ಅವ್ರೇನು ಮಾತಾಡಲ್ಲ ಇವಾಗ.
ಇನ್ನು ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳಿದ್ದೀರಾ. ನನಗೆ ಅದಕ್ಕೆಲ್ಲ ಆನ್ಸರ್ ಮಾಡಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಏನು ಅಂತ ನಾನು ನೆಕ್ಸ್ಟ್ ಬರೋ ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಬಟ್ ಇವಾಗ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಇನ್ನೇನು ಇಲ್ಲ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡ್ತೀನಿ. ನೀವು ಯಾವ ಥರ ಬೇಕು ಚಾಲೆಂಜಿಂಗ್ ವಿಡಿಯೋ ಯಾವುದಾದ್ರೂ ಆಗಲಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆಮೇಲೆ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡ್ತಿದ್ರೆ, ಯಾಕೆ ಸಿಸ್ಟರ್ ಬಟ್ಟೆ ಅಂಗಡಿ ಇಲ್ವಾ, ಬಟ್ಟೆ ಅಂಗಡಿಲಿ ಇಲ್ವಲ್ಲ ನೀವು, ಇಲ್ಲಿ ಮೊಬೈಲ್ ಅಂಗಡಿಲಿ ಇರ್ತಿರಲ್ಲ ಅಂತ. ಖಂಡಿತವಾಗ್ಲೂ ಬಟ್ಟೆ ಅಂಗಡಿನೂ ಇದೆ. ಬಟ್ಟೆ ಅಂಗಡಿ ಮೇಲಿದೆ, ಮೊಬೈಲ್ ಅಂಗಡಿ ಕೆಳಗಿದೆ. ನಮ್ಮ ಮನೆಯವರು ಅದು ಇದು ಬಾಡಿಗೆ ಹೋದಾಗ, ಡೈರಿ ಬಾಡಿಗೆಗಳು ಅದು ಇದು ಬಾಡಿಗೆಗೆ ಹೋದಾಗ ನಾನು ಇಲ್ಲಿ ಬಂದು ಕುತ್ಕೊಂತೀನಿ. ಮೇಲೆ ಬಟ್ಟೆ ಅಂಗಡಿ ಯಾವಾಗಲೂ ಓಪನ್ ಇರುತ್ತೆ. ಇನ್ನೇನು ಇಲ್ಲ. ನಮ್ಮ ಪಾಪು ಬಗ್ಗೆ ಕೇಳ್ತೀರಾ, ನಮ್ಮ ಮನೆಯವ್ರ ಬಗ್ಗೆ ಕೇಳ್ತೀರಾ. ಅಂದ್ರೆ ನಮ್ಮ ಮನೆಯವ್ರ ಜೊತೆ ಕಂಟೆಂಟ್ ವಿಡಿಯೋಸ್ ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಅಲ್ಲ. ಬಟ್ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರ ಕ್ಯಾಮ್ರಾ ಅಂದ್ರೆ ಅಷ್ಟಕ್ಕಷ್ಟೇನೆ. ನನಗೇನು ಹೇಳಲ್ಲ ಅವರು, ಬಟ್ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಅವ್ರಿಗೆ ಯಾವತ್ತು ಫೋಟೋ ಆಗ್ಲಿ ಇದಾಗ್ಲಿ ಯಾವುದು ಇಷ್ಟ ಆಗಲ್ಲ. ಬಟ್ ನಾನು ಏನ್ ಮಾಡಿದ್ರು ಅವ್ರೇನು ಬೇಡ ಅನ್ನಲ್ಲ. ನಾನು ಇಷ್ಟು ಇವಾಗ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಆ್ಯಕ್ಟಿವ್ ಇರೋದಕ್ಕೆ ಮೇನ್ ಅವರೇ ಕಾರಣ. ಮುಂಚೆನೂ ಅಷ್ಟೇ. ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡಿರ್ಬೋದು ನೀವು. ಅವ್ರು ಹೇಳಿ ಹೇಳಿ ಮಾಡಿಸಿರೋದೇ ಅದು. ಯಾಕೆ ಮಾಡ್ತೀಯಲ್ಲ ಮಾಡು, ಅವ್ರು ಇವ್ರಿಗೆ ಯಾಕೆ ತಲೆ ಕೆಡಿಸ್ಬೇಕು ಆ ಥರ ಅವರು ಇದು ಮಾಡ್ತಾರೆ. ಬಟ್ ನಾನೇ ಸ್ವಲ್ಪ ದಿನ ನಿಲ್ಲಿಸಿದ್ದೆ. ಬಟ್ ಕ್ಯಾಮ್ರಾ ಇರಲಿಲ್ಲ ಕರೆಕ್ಟಾಗಿ. ನಂದು ಫಸ್ಟ್ ಇದ್ದಿದ್ದು ಐಫೋನ್ 12 ಕಳೆದೋಯ್ತು. ಆಮೇಲೆ MI11X ಯೂಸ್ ಮಾಡ್ತಾ ಇದ್ದೆ. ಅದು ಹ್ಯಾಂಗಿಂಗ್ ಇಶ್ಯೂ ಬಂದು ಅದು ಕ್ಯಾಮ್ರಾ ಅಷ್ಟಕ್ಕಷ್ಟೇ ಆಯಿತು. ಸೊ ಡಿಸೈಡ್ ಮಾಡಿ ಯೂಟ್ಯೂಬ್ಗೋಸ್ಕರನೇ, ಇನ್ಸ್ಟಾಗ್ರಾಮ್ಗೋಸ್ಕರನೇ ನಾನು ಐಫೋನ್ 15 ಪರ್ಚೇಸ್ ಮಾಡಿದ್ದು. ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲೂ ಒಳ್ಳೆ ಸಪೋರ್ಟ್ ಬರ್ತಾ ಇದೆ ನನಗೆ. ಯೂಟ್ಯೂಬಲ್ಲೂ ಕೂಡ ನೀವು ಒಳ್ಳೆ ಸಪೋರ್ಟ್ ಮಾಡಿ. ಕಂಟೆಂಟ್ಗಳು ಯಾವ ಥರ ಕಂಟೆಂಟ್ ವಿಡಿಯೋಸ್ ಬೇಕು ಹೇಳಿ, ಚಾಲೆಂಜಿಂಗ್ ವಿಡಿಯೋಸ್ ಬೇಕು ಹೇಳಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.